ವಾಳಾ 2 ಇದು ಸವಿನ್ಸ್ ಅವರು ಡೈರೆಕ್ಟ್ ಮಾಡಿ ಹಶೀರ್ ಅಲನ್ ಲೀಡ್ ಆಗಿ ಕಾಣಿಸ್ಕೊಂಡಿರುವಂತಹ ಸಿನಿಮಾ. 10 ಕೋಟಿಯಲ್ಲಿ ಮೂಡ್ ಬಂದಿರುವಂತಹ ಈ ಸಿನಿಮಾ ಬಾಕ್ಸ್ ಆಫೀಸ್ ಅಲ್ಲಿ ಗಳಿಸಿದ್ದು 230 ಕೋಟಿ. ಕಾಮಿಡಿ ಡ್ರಾಮಾ ಜಾನರ್ಗೆ ಸೇರುವಂತಹ ಈ ಸಿನಿಮಾ ನೋಡಿ ನಮ್ಗೆ ಏನ್ ಅನಿಸ್ತು? ಸೋಷಿಯಲ್ ಮೀಡಿಯಾದ ಹೈಪು ವರ್ತಿತ್ತಾ ಇಲ್ವಾ? ನಮ್ಗೆ ಏನೇನ್ ವರ್ಕ್ ಆಯ್ತು, ಏನೇನ್ ಮಿಸ್ ಆಯ್ತು ಎಲ್ಲವನ್ನ ಈ ರಿವ್ಯೂ ಹೇಳ್ತೀನಿ, ಬನ್ನಿ ನೋಡ್ಕೊಂಬರೋಣ. ಹಾಯ್ ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ಫಸ್ಟ್ ಆಫ್ ಆಲ್ ಈ ಸಿನಿಮಾ ನೋಡ್ಬೇಕಾದ್ರೆ ಫಸ್ಟ್ ಪಾರ್ಟ್ ನ ನೋಡಿರ್ಲೇಬೇಕು ಅಂತ ಏನಿಲ್ಲ. ಯೂಶಲಿ ಫಸ್ಟ್ ಪಾರ್ಟು ತುಂಬಾ ಚೆನ್ನಾಗಿ ವರ್ಕ್ ಆಗಿದ್ರೆ ಆ ಸಕ್ಸಸ್ ನ ರುಚಿಯನ್ನ ಮತ್ತೆ ಸವಿಯೋದಕ್ಕೆ ಮೇಕರ್ಸು ಪಾರ್ಟ್ 2 ಅಥವಾ ಸೀಕ್ವೆಲ್ ನ ಪ್ಲಾನ್ ಮಾಡ್ತಾರೆ. ಬಟ್ ಇಲ್ಲಿ ಆ ತರ ನಡೆದಿಲ್ಲ. ಕಥೆಯ ಪರ್ಪಸ್ ಸಾಲಿಡ್ ಆಗಿದೆ. ಟೈಟಲ್ಗೂ ಇವರು ಹೇಳ್ಬೇಕು ಅಂತ ಅನ್ಕೊಂಡಿರೋದಕ್ಕೂ ಒಂದು ಸಾಲಿಡ್ ಪರ್ಪಸ್ ಇದೆ ಅಂತ ಹೇಳ್ತೀನಿ. ಯೂಶಲಿ ಸೀಕ್ವೆಲ್ಸ್ ಅಂದ್ರೆ ಸೇಮ್ ಜೋಕ್ಸ್ ಗಳನ್ನ ರಿಪೀಟ್ ಮಾಡ್ತಾರೆ, ನಾಸ್ಟಾಲಜಿಯಾ ಮೇಲೆ ಡಿಪೆಂಡ್ ಆಗ್ತಾರೆ, ಆಡಿಯನ್ಸ್ಗೆ ಗೊತ್ತಿರುವಂತಹ ಮೂಮೆಂಟ್ಸ್ ಅನ್ನೇ ಹಾಕಿ ಸಮ್ ಹೌ ಮ್ಯಾನೇಜ್ ಮಾಡೋದಕ್ಕೆ ನೋಡ್ತಾರೆ. ಆದ್ರೆ ಇಲ್ಲಿ ಆ ಲೇಸಿನೆಸ್ ನಿಮ್ಗೆ ಕಂಡು ಬರಲ್ಲ. ಟೀಮ್ ಜೆನ್ಯೂನ್ ಆಗಿ ಈ ಸಿನಿಮ್ಯಾಟಿಕ್ ವರ್ಲ್ಡ್ ನ ಮುಂದಕ್ಕೆ ತಗೊಂಡು ಹೋಗ್ಬೇಕು ಅಂತ ಟ್ರೈ ಮಾಡಿದ್ದಾರೆ. ಸಿನಿಮಾ ಸ್ಟಾರ್ಟ್ ಆಗೋದು ಕೂಡ ತುಂಬಾ ಫೆಮಿಲಿಯರ್ ವೈಬ್ ಇಂದ. ಸ್ಕೂಲು, ಫ್ರೆಂಡ್ಶಿಪ್, ಸಣ್ಣ ಸಣ್ಣ ಜಗಳಗಳು, ಕ್ರಶ್, ಪೇರೆಂಟ್ಸ್ ಪ್ರೆಷರ್ ಇವೆಲ್ಲ ನೋಡಿದಾಗ ಹಾನೆಸ್ಟ್ಲಿ ನೀವು ಸಿನಿಮಾ ನೋಡ್ತಾ ಇದ್ದೀರಾ ಅಂತ ಅನ್ಸೋದೇ ಇಲ್ಲ. ನಮ್ಮ ಲೈಫ್ ನ ಯಾವುದೋ ಒಂದು ಫೇಸ್ ನೆನಪಾಗ್ತಾ ಇರುತ್ತೆ. ಎಸ್ಪೆಷಲಿ 90s ಇಂದ 2000s ಜನರೇಷನ್ಗೆ ಈ ಸಿನಿಮಾ ತುಂಬಾ ಹಾರ್ಡ್ ಆಗಿ ಕನೆಕ್ಟ್ ಆಗುತ್ತೆ. ಯಾಕಂದ್ರೆ ಇಲ್ಲಿನ ಸಿಚುಯೇಷನ್ಗಳು ಸಿನಿಮ್ಯಾಟಿಕ್ ಆಗಿ ಕಾಣಿಸೋದಿಲ್ಲ. ನಮ್ಮ ಸ್ಕೂಲ್ ಡೇಸ್ ನೆನಪಾಗೋದು ಪಕ್ಕಾ ಗ್ಯಾರಂಟಿ. ಸಿನಿಮಾದ ಪ್ಲಾಟ್ ನ ನಾವಿಲ್ಲಿ ರಿವೀಲ್ ಮಾಡ್ತಾ ಇಲ್ಲ. ಸ್ಪೆಷಲ್ ಇದೆ, ಯುನೀಕ್ ಆಗಿದೆ. ಅದನ್ನ ಫ್ರಮ್ ಸ್ಕ್ರಾಚ್ ನೀವೇ ನೋಡಿ ವಿಟ್ನೆಸ್ ಮಾಡಿದ್ರೇನೆ ಎಕ್ಸ್ಪೀರಿಯನ್ಸ್ ಇನ್ನಷ್ಟು ಚೆನ್ನಾಗಿರುತ್ತೆ. ಇನ್ನು ಇಲ್ಲಿನ ಗ್ಯಾಂಗ್ ಹಶೀರ್, ಅಲನ್, ಅಜಿನ್, ವಿನಾಯಕ್ ಇವರೆಲ್ಲರ ಜೊತೆಗೆ ಸಿನಿಮಾ ಸ್ಪೆಂಡ್ ಮಾಡ್ತಾ ಹೋದ್ರೆ ಒಂದು ಪಾಯಿಂಟ್ ಆದ್ಮೇಲೆ ನೀವು ಆಡಿಯನ್ಸ್ ಆಗಿ ನೋಡೋದನ್ನ ಸ್ಟಾಪ್ ಮಾಡ್ತೀರಾ. ನೀವು ಆ ಗ್ರೂಪ್ ನ ಒಂದು ಪಾರ್ಟ್ ತರ ಫೀಲ್ ಮಾಡೋದಕ್ಕೆ ಶುರು ಮಾಡ್ತೀರಾ. ಅಂಡ್ ಅದೇ ಸಿನಿಮಾದ ಬಿಗ್ಗೆಸ್ಟ್ ಸ್ಟ್ರೆಂತ್. ಎಮೋಷನಲ್ ಕನೆಕ್ಟ್ ಅನ್ನೋದು ಸಖತ್ ಗಟ್ಟಿ ಇದೆ. ಯಾಕಂದ್ರೆ ಇಲ್ಲಿನ ಪಾತ್ರಗಳನ್ನ ಅಷ್ಟು ನ್ಯಾಚುರಲ್ ಆಗಿ ಡಿಸೈನ್ ಮಾಡಲಾಗಿದೆ. ಟೆಕ್ನಿಕಲಿ ನೋಡಿದ್ರೆ ವಾಳಾ 2 ಅಲ್ಲಿ ಎಕ್ಸ್ಟ್ರಾರ್ಡಿನರಿ ಕತೆ ಅಂತ ಏನಿಲ್ಲ. ಒಂದು ಹ್ಯೂಜ್ ಟ್ವಿಸ್ಟ್ ಆಗುವಂತಹ ಥ್ರಿಲ್ಲರು ಅಲ್ಲ, ಹೆವಿ ಎಮೋಷನಲ್ ಟ್ರಾಜಿಡಿನೂ ಇಲ್ಲ. ಆದ್ರೆ ಎವ್ರಿ ಡೇ ಲೈಫ್ ಮೂಮೆಂಟ್ಸ್ ಇಂದ ಈ ಸಿನಿಮಾ ಬಿಲ್ಡ್ ಆಗುತ್ತೆ. ಆ ಸಿಂಪ್ಲಿಸಿಟಿನೇ ನನಗೆ ಸಿಕ್ಕಾಪಟ್ಟೆ ವರ್ಕ್ ಆಗಿದ್ದು. ನನಗೆ ಪರ್ಸ್ನಲಿ ಇಲ್ಲಿನ ಫಸ್ಟ್ ಹಾಫ್ ತುಂಬಾ ಎಂಜಾಯಬಲ್ ಅಂತ ಅನಿಸ್ತು. ಅಲ್ಲಿ ಆಲ್ಮೋಸ್ಟ್ ಕಂಟಿನ್ಯೂಸ್ ಲಾಫ್ಟರ್ ಇದೆ. ಆದ್ರೆ ಅದು ಫೋರ್ಸ್ಡ್ ಕಾಮಿಡಿ ಅಂತ ಎಲ್ಲೂ ಅನ್ಸಲ್ಲ. ಸಿಚುಯೇಷನ್ಸ್ ಇಂದ ಹ್ಯೂಮರ್ ನ್ಯಾಚುರಲ್ ಆಗಿ ಬರುತ್ತೆ. ಫ್ರೆಂಡ್ಸ್ ಮಧ್ಯೆ ಇರುವಂತಹ ಆ ಆಕ್ವರ್ಡ್ನೆಸ್, ಓವರ್ ಕಾನ್ಫಿಡೆನ್ಸ್ ಅಲ್ಲಿ ಓವರ್ ಮಾತುಗಳು, ಯಾವತ್ತೂ ವರ್ಕ್ ಆಗದೆ ಇರುವಂತಹ ಪ್ಲಾನ್ಗಳು, ರ್ಯಾಂಡಮ್ ಫೈಟ್ಸು ಇವೆಲ್ಲ ನೋಡಿದಾಗ ನನಗೆ ಲಿಟ್ರಲಿ ನಮ್ ಓನ್ ಗ್ಯಾಂಗ್ ನೆನಪಾಯ್ತು. ಪರ್ಫಾರ್ಮೆನ್ಸಸ್ ಸಿನಿಮಾಗೆ ದೊಡ್ಡ ಪ್ಲಸ್ ಆಗಿದೆ. ಯಾಕಂದ್ರೆ ಈ ತರದ ಡ್ರಾಮಾಗಳಲ್ಲಿ ಪರ್ಫಾರ್ಮೆನ್ಸಸ್ ಸ್ವಲ್ಪ ಆ ಕಡೆ ಈ ಕಡೆ ಆದ್ರೂ ಆಡಿಯನ್ಸ್ಗೆ ಅದು ಆ ಮಟ್ಟದ ಕನೆಕ್ಷನ್ ನ ಪ್ರೊವೈಡ್ ಮಾಡಲ್ಲ. ಹಶೀರ್ ಹಾಗೂ ಅಲನ್ ಅವರ ನಡುವೆ ಒಂದು ನ್ಯಾಚುರಲ್ ಕೆಮಿಸ್ಟ್ರಿ ಇತ್ತು. ಅವರು ಮಾಡುವಂತಹ ಸ್ಟೈಲ್ಗಳು, ಮಾತಾಡುವಂತಹ ವಿಧಾನ ಎಲ್ಲವನ್ನ ಸಖತ್ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ. ಸಪೋರ್ಟಿಂಗ್ ರೋಲ್ಸ್ ನಲ್ಲಿ ಬಂದವರು ಸಹ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡಿ ಹೋಗ್ತಾರೆ. ಮಲಯಾಳಂ ಅವರೇ ಹೀಗೆ ಅನ್ಸುತ್ತೆ. ಈ ತರ ನ್ಯಾಚುರಲ್ ರೇಟಿಂಗ್ ಅನ್ನ ಸಿನಿಮಾಗೆ ತಗೊಂಡ್ಬರ್ತಾರೆ. ಅದು ಸಿಕ್ಕಾಬಟ್ಟೆ ದೊಡ್ಡ ಗಿಫ್ಟ್ ಅಲ್ವಾ? ಆದ್ರೆ ಕಾಮಿಡಿ ಜೊತೆಗೆ ಸಿನಿಮಾ ಸ್ಲೋಲಿ ಎಮೋಷನಲ್ ಸೈಡ್ಗೆ ಮೂವ್ ಆಗುತ್ತೆ. ಅಂಡ್ ನನಗೆ ಆ ಶಿಫ್ಟ್ ವರ್ಕ್ ಆಯ್ತು. ಯಾಕಂದ್ರೆ ಫಸ್ಟ್ ಹಾಫ್ ನಲ್ಲಿ ನೀವು ಈ ಕ್ಯಾರೆಕ್ಟರ್ಸ್ ಜೊತೆಗೆ ಎನಫ್ ಟೈಮ್ ಅನ್ನ ಸ್ಪೆಂಡ್ ಮಾಡಿರ್ತೀರಾ. ಸೊ ಅವರ ಎಮೋಷನಲ್ ಸ್ಟ್ರಗಲ್ಸ್ ಬಂದಾಗ ನ್ಯಾಚುರಲಿ ಆ ಸ್ಟ್ರಗಲ್ಸ್ ಒಳ್ಳೆ ಇಂಪ್ಯಾಕ್ಟ್ ಅಲ್ಲಿ ಹೊಡೆಯುತ್ತೆ. ಪೇರೆಂಟ್ಸ್ ಪ್ರೆಷರು ಜೊತೆಗೆ ಹುಟ್ಟಿದವ್ರ ಜೊತೆಗೇನೆ ಕಂಪ್ಯಾರಿಸನ್ ಇವೆಲ್ಲ ಸಿನಿಮಾದಲ್ಲಿ ಟಚ್ ಮಾಡುತ್ತೆ. ಆದ್ರೆ ಪ್ರೀಚಿ ಅಂತ ಅನ್ಸಲ್ಲ. ಒಂದೇ ಒಂದು ಕೂಡ ಲೆಕ್ಚರ್ ತರ ಹೇಳಲ್ಲ. ಕ್ಯಾಶುಯಲ್ ಕಾನ್ವರ್ಸೇಷನ್ ಅಲ್ಲಿ, ಸಿಚುಯೇಷನ್ಸ್ ಅಲ್ಲಿ ಆ ಎಮೋಷನ್ಸ್ ಆಟೋಮೆಟಿಕಲಿ ಬಂದ್ಬಿಡುತ್ತೆ. ಸಿನಿಮಾದಲ್ಲಿ ಇದ್ದಂತಹ ಮ್ಯೂಸಿಕ್, BGM ಎರಡೂ ಚೆನ್ನಾಗಿದ್ವು. ಅದು ನಮ್ಮ ಮನಸ್ಸಲ್ಲಿ ಉಳಿದೇ ಇರ್ಬೋದು, ನಾವು ಅದನ್ನ ಪ್ಲೇ ಲಿಸ್ಟ್ಗೆ ಹಾಕೊಳ್ದೇ ಇರ್ಬೋದು. ಆದ್ರೆ ಅದು ಮಾಡಬೇಕಿದ್ದಂತಹ ಕೆಲಸವನ್ನ ಡೀಸೆಂಟ್ ಆಗಿ ಮಾಡಿ ಮುಗಿಸಿದೆ. ಇನ್ನು ಸಿನಿಮಾದಲ್ಲಿ ಎಕ್ಸ್ಪೀರಿಯನ್ಸ್ ಕಿರಿಕಿರಿ ಮಾಡಿದಂತಹ ಯಾವುದೇ ಮೇಜರ್ ನೆಗೆಟಿವ್ಸ್ ಇರಲಿಲ್ಲ. ಬಟ್ ಸಿನಿಮಾದ ಎರಡನೇ ಅರ್ಧದಲ್ಲಿ ಆಸ್ ಯೂಶುವಲ್ ಸ್ವಲ್ಪ ಡಿಪ್ ಇತ್ತು. ಅಂಡ್ ರನ್ ಟೈಮ್ ನ ಇನ್ನೊಂದು 8 ರಿಂದ 10 ನಿಮಿಷ ಕಮ್ಮಿ ಮಾಡೋದಕ್ಕೂ ಇಲ್ಲಿ ಸ್ಪೇಸ್ ಇತ್ತು. ಯಾಕಂದ್ರೆ ಕೆಲವೊಂದು ರಿಪಿಟೇಟಿವ್ ಸೀನ್ಸ್ ಕೂಡ ಇತ್ತು ಅಂತ ಹೇಳ್ತೀನಿ. ಖಡಕ್ ಸಿನಿಮಾದ ಪ್ರಕಾರ ಇದೊಂದು ಬ್ಯೂಟಿಫುಲ್ ವಾಚ್. ವೀಕೆಂಡ್ ನಲ್ಲಿ ಮನೆಯವರ ಒಟ್ಟಿಗೆ ಕೂತು ನೋಡೋದಕ್ಕೆ ಒಂದು ಪರ್ಫೆಕ್ಟ್ ಆಪ್ಷನ್ ಅಂತ ಹೇಳ್ತೀನಿ. ಎಮೋಷನ್ ಸ್ಟ್ರಾಂಗ್ ಇದೆ, ಪರ್ಫಾರ್ಮೆನ್ಸ್ ಕೂಡ ಸೂಪರ್ ಆಗಿದೆ. ಜಿಯೋ ಹಾಟ್ಸ್ಟಾರ್ ಅಲ್ಲಿ ಕನ್ನಡದ ಭಾಷೆಯಲ್ಲಿ ಸಿನಿಮಾ ಅವೈಲಬಲ್ ಇದೆ. ಇದಾಗಿತ್ತು ವಾಳಾ 2 ಸಿನಿಮಾದ ರಿವ್ಯೂ. ನೀವು ಈ ಸಿನಿಮಾವನ್ನ ಆಲ್ರೆಡಿ ವಿಟ್ನೆಸ್ ಮಾಡಿದ್ರೆ ನಿಮ್ಗೆ ಹೇಗೆ ಅನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಸೈನಿಂಗ್ ಆಫ್, ಮನು.